ಇನ್ನು ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮೆಟ್ರೋ ದರ ಏರಿಕೆಗೆ ನಾವು ಹೆಂಗೆ ಕಾರಣ ಆಗಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ನವರು ಪ್ರಶ್ನಿಸ್ತಾ ಇರೋದು. ಕೇಂದ್ರದ ಕಾರ್ಯದರ್ಶಿ ಚೇರ್ಮನ್ ಆಗಿದ್ದಾರೆ. ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಬಳಿ ಫೈಲ್ ಬಂದು ಅದಕ್ಕೆ ಸಹಿ ಹಾಕಿದ್ರೆ ನಾನು ಕಾರಣ. ನನ್ನ ಹತ್ರ ಯಾವ ಫೈಲೂ ಬಂದಿಲ್ಲ. ಕೊಟ್ಟಿರೋದು 12%. ಅದು ಕೇಂದ್ರದವರೇ ತೀರ್ಮಾನ ಮಾಡಿದ್ದಾರೆ. ನಾನು ಸೋಮವಾರ ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಂದೇನು ಕಾರಣ ಆಗ ಸಾಧ್ಯ? ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್ ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದರೆ ನಾನು ಅದಕ್ಕೆ ಕಾರಣ. ನನ್ನ ಹತ್ರ ಯಾವ ಫೈಲು ಬಂದಿಲ್ಲ. ಅವ್ರಿಗಿರೋ 12% ಹಿಂದೆ 20% ಅಂತ ಹೇಳಿತ್ತು. ಕೊಟ್ಟು 12% ಅವ್ರು ತೀರ್ಮಾನ ಮಾಡಿದ್ದಾರೆ. ನಾನು ಸೋಮವಾರ ನಮ್ಮ ಆಫೀಸರ್ಸ್ನ ಕರೆದು ನನ್ನ ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ದರ ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ಫಂಡ್ ಅಂತ ಅವರು ಸಪೋರ್ಟಿವ್ ಫಂಡ್ ಅಂತ ಸರ್ಕಾರ ಕೊಡ್ತಾರೆ. ಬಿಜೆಪಿ ಅವ್ರು ಏನು ಕೊಟ್ಟಿದ್ದೀವಿ ಅಂತ ಕೇಳಿ ಫಸ್ಟು. ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ ಆಮೇಲೆ ಸರ್, ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ. ಇನ್ನ ಅನುಭವ ಇಲ್ಲ. ಬರೀ ಟ್ವೀಟು, ಪ್ರೆಸ್ ಸ್ಟೇಟ್ಮೆಂಟು. ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ದರೆ ಫಸ್ಟ್ ಮಾತಾಡ್ಬೇಕು. ಬರೀ ಖಾಲಿ ಮಾತು ಮಾಡೋದು ಬೇಡ. ಖಾಲಿ ವಿಚಾರ